ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ನಮ್ಮಿಂದ ಅಗಲಿದ್ದಾರೆ. ಅಜಾತ ಶತ್ರು ಎಂದೇ ಪ್ರಖ್ಯಾತಗೊಂಡಿದ್ದಂಥ ಮಾಜಿ ಪ್ರಧಾನಮಂತ್ರಿಗಳ ಒಂದು ಅಗಲಿಕೆ ನಾಡಿನ ದೇಶದ ಅಸಂಖ್ಯಾತ ಹಿಂಬಾಲಕರು ಬಹಳ ನೋವನ್ನು ಪಟ್ಟಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ 3 ದಿನಗಳ ಕಾರ್ಯಕ್ರಮ ಇವತ್ತು ಪರಮ ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ನಮಗೆಲ್ಲ ತಿಳಿದಿರೋ ಹಾಗೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಹವ್ಯಕ ಸಮಾಜದವರು ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಈ ಸಮಾಜದಲ್ಲಿ ಇದ್ದಾರೆ. ಇವತ್ತು ಈ ಸಮಾಜ ಈ ಒಂದು ಸಮ್ಮೇಳನದ ಮೂಲಕ ಒಗ್ಗೂಡಿರ್ತಕ್ಕಂಥದ್ದು. ಯಾಕಂದರೆ ಈ ಸಮಾಜದ ಒಗ್ಗಟ್ಟಿನಲ್ಲಿ ಎಲ್ಲ ಸಮಾಜಗಳ ಒಳಿತು ಕೂಡ ಇರ್ತಕ್ಕಂಥದ್ದು. ಈ ಒಂದು ಸಮ್ಮೇಳನ ಬಹಳ ಯಶಸ್ವಿಯಾಗಿ ಇವತ್ತು ನೆರವೇರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಸರ್, ಮುನಿರತ್ನ ಅವರು ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮೊಟ್ಟೆ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ನಮ್ಮಿಂದ ಅಗಲಿದ್ದಾರೆ. ಅಜಾತ ಶತ್ರು ಎಂದೇ ಪ್ರಖ್ಯಾತಗೊಂಡಿದ್ದಂಥ ಮಾಜಿ ಪ್ರಧಾನಮಂತ್ರಿಗಳ ಒಂದು ಅಗಲಿಕೆ ನಾಡಿನ ದೇಶದ ಅಸಂಖ್ಯಾತ ಹಿಂಬಾಲಕರು ಬಹಳ ನೋವನ್ನು ಪಟ್ಟಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ 3 ದಿನಗಳ ಕಾರ್ಯಕ್ರಮ ಇವತ್ತು ಪರಮ ಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ನಮಗೆಲ್ಲ ತಿಳಿದಿರೋ ಹಾಗೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಹವ್ಯಕ ಸಮಾಜದವರು ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಈ ಸಮಾಜದಲ್ಲಿ ಇದ್ದಾರೆ. ಇವತ್ತು ಈ ಸಮಾಜ ಈ ಒಂದು ಸಮ್ಮೇಳನದ ಮೂಲಕ ಒಗ್ಗೂಡಿರ್ತಕ್ಕಂಥದ್ದು. ಯಾಕಂದರೆ ಈ ಸಮಾಜದ ಒಗ್ಗಟ್ಟಿನಲ್ಲಿ ಎಲ್ಲ ಸಮಾಜಗಳ ಒಳಿತು ಕೂಡ ಇರ್ತಕ್ಕಂಥದ್ದು. ಈ ಒಂದು ಸಮ್ಮೇಳನ ಬಹಳ ಯಶಸ್ವಿಯಾಗಿ ಇವತ್ತು ನೆರವೇರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಸರ್, ಮುನಿರತ್ನ ಅವರು ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮೊಟ್ಟೆ ಇವತ್ತು ಬಡ